ಪುತ್ತೂರಿನ ಸುಪ್ರಸಿದ್ಧ ವೈದ್ಯ ಶಂಸುದ್ದೀನ್ ಸಾಲ್ಮರರವರು ಮೈಸೂರಿನಲ್ಲಿ ನೂತನವಾಗಿ ಸಾಲ್ಮರ ಆಯುರ್ವೇದ ಮೂಲವ್ಯಾಧಿ ಕ್ಲಿನಿಕ್ಕನ್ನು ಸರಸ್ವತಿಪುರಂ 12ನೇ ಕ್ರಾಸಿನಲ್ಲಿ ಪ್ರಾರಂಭಿಸಿದರು. ಈ ಕಾರ್ಯಕ್ರಮದಲ್ಲಿ ತೋಂಟದಾರ್ಯ ಮಾಜಿ MLC ಮೈಸೂರು ಹೇಮನಾಥ್ ಶೆಟ್ಟಿ, KPCC ವಕ್ತಾರರು, ವಿಜೆ ವಿಖ್ಯಾತ ಸಮಾಜ ಸೇವಕರು, ಸೋಷಿಯಲ್ ಮೀಡಿಯಾ ಹಾಗೂ ನೌಫಲ್ ಅಹಮದ್ ಸಲ್ಮಾರ್ ಅವರು, ಅದೇ ರೀತಿ ರಫೀಕ್ ಮಾಸ್ಟರ್ ಮೋಟಿವೇಶನ್ ಸ್ಪೀಕರ್. ಇದೇ ಕಾರ್ಯಕ್ರಮದಲ್ಲಿ ಸಾಲ್ಮರ ಉಚಿತ ಔಷಧಿ ಸ್ಯಾಂಪಲ್ ವಿತರಣೆ ಹಾಗೂ ಮೂಲವ್ಯಾಧಿ ರೋಗ ಲಕ್ಷಣ ಮತ್ತು ಹತೋಟಿ ಬಗ್ಗೆ ಜನಜಾಗೃತಿ ಕಾರ್ಯಾಗಾರ ನಡೆಯಿತು. ಇದೇ ಕಾರ್ಯಕ್ರಮದಲ್ಲಿ ಸರಸ್ವತಿಪುರಂ ನಿವಾಸಿಗಳು ಹಾಜರಿದ್ದರು. ಶಾಖೆಯನ್ನು ತೆರೆಯುತ್ತಾ ಇದೆ. ಅದರ ಉದ್ಘಾಟನಾ ಸಮಾರಂಭದ ಶುಭ ನಾವು ಬಯಸ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂಥ ಸನ್ಮಾನ್ಯ ಶಂಸುದ್ದೀನ್ ಅವರು ನಾಟಿ ವೈದ್ಯರು. ಪಾರಂಪರಿಕವಾಗಿ ಅವರ ತಂದೆ ಹಿರಿಯರಿಂದ ಬಂದಂತಹ ಈ ಒಂದು ವೈದ್ಯ ಪದ್ಧತಿ ಏನಿದನ್ನು ಕುಟುಂಬದಿಂದ ಬಂದಂಥ ಒಂದು ಬಳುವಳಿ ಅದು. ಈ ಒಂದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರಿಸಿಕೊಂಡು ಕಳೆದ 28 ವರ್ಷಗಳಿಂದ ತನ್ನ ಆರೋಗ್ಯ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ಶ್ರೀಯುತ ಶಂಸುದ್ದೀನ್ ಅವರು. ಮೊದಲಿಗೆ ಮಹಾರಾಷ್ಟ್ರದಲ್ಲಿ ತನ್ನ ಈ ಒಂದು ಸೇವೆಯನ್ನು ಪ್ರಾರಂಭಿಸಿದಂಥ ಶಂಸುದ್ದೀನ್ ಅವರು ನಂತರ ಪುತ್ತೂರು, ಹಾಗೆ ಬೆಂಗಳೂರು ಮತ್ತು ಹುಬ್ಬಳ್ಳಿ, ಇದೀಗ ಮೈಸೂರಿಗೆ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಮೈಸೂರಿನ ಜನತೆಗೆ ತಮ್ಮ ಸೇವೆಯನ್ನು ಕೊಡಲಿಕ್ಕೆ ಅವರು ಇವತ್ತು ಮೈಸೂರಿನ ಈ ಒಂದು ಸರಸ್ವತಿಪುರಂನಲ್ಲಿ ತಮ್ಮ ನೂತನ ಶಾಖೆಯನ್ನು ಅವರು ವಿಸ್ತರಿಸ್ತಾ ಇದ್ದಾರೆ, ಅದನ್ನು ಪ್ರಾರಂಭಿಸ್ತಾ ಇದ್ದಾರೆ. ನಮ್ಮ ಶಂಸುದ್ದೀನ್ ಜೊತೆಗೆ ಪುತ್ತೂರಿನ ಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ನಮ್ಮ ಮಿತ್ರರಾದಂಥ ನೌಫಲ್ ಅವರು ಅವರ ಪಾಲುದಾರರಾಗಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡ್ತಾ ಇದ್ದಾರೆ. ಶಂಸುದ್ದೀನ್ ಅವರಿಗೆ ನೌಫಲ್ ರವರ ಆ ಒಂದು ಜೊತೆಗೂಡುವಿಕೆ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿದೆ. ಅವರು ಇನ್ನಷ್ಟು ಗಟ್ಟಿಯಾಗಿದ್ದಾರೆ. ನಮ್ಮ ಜೊತೆ ಅನೇಕ ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ತೋಂಟದಾರ್ಯ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮುಂಚಿತವಾಗಿ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಅತ್ಯಂತ ಪ್ರೀತಿಯ, ಗೌರವದ, ಅಭಿಮಾನದ, ಆದರದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಸರ್ ಕೂತ್ಕೊಳ್ಳಿ ಸರ್, ಆಸೀನರಾಗಬೇಕು. ಹಾಗೆ ನಮ್ಮ ಕಾವು ಹೇಮನಾಥ್ ಶೆಟ್ಟಿಯವರು ಇವತ್ತು ನಮ್ಮ ರಾಜ್ಯದ ಓರ್ವ ಶ್ರೇಷ್ಠ ರಾಜ